ಶ್ರೀಕೃಷ್ಣ ಅಂದರೆ ಕೇವಲ ಒಂದು ದೇವರ ಹೆಸರು ಅಲ್ಲ, ಅದು ಒಂದು ಸಂಪೂರ್ಣ ಜೀವನ ಪಾಠ. ಯೋಧನಾಗಿ, ಪ್ರೇಮಿಯಾಗಿ, ತತ್ವಜ್ಞಾನಿಯಾಗಿ, ರಾಜನಾಗಿ, ಮಗುವಾಗಿ, ಸ್ನೇಹಿತನಾಗಿ, ಮಾರ್ಗದರ್ಶಿಯಾಗಿ ಒಂದೇ ಸಮಯದಲ್ಲಿ ಇಷ್ಟು ರೂಪಗಳನ್ನು ತೋರಿಸಿದವನು ಇಡೀ ಇತಿಹಾಸದಲ್ಲೇ ಮತ್ತೊಬ್ಬನಿಲ್ಲ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮನನ್ನು ಆಲ್ರೌಂಡರ್ ಎಂದು ಕರೆಯಲಾಗುತ್ತೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಕೃಷ್ಣನ ವಿಭಿನ್ನ ಆಯಾಮಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸುತ್ತವೆ. ಮೊದಲು ಯೋಧನಾಗಿ ಕೃಷ್ಣ. ಆಯುಧವಿಲ್ಲದೆ ಯುದ್ಧ ಮಾಡಿದ ಯೋಧ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಯಾವ ಆಯುಧವನ್ನು ಹಿಡಿಯಲಿಲ್ಲ. ಆದರೂ ಯುದ್ಧದ ಸಂಪೂರ್ಣ ನಿಯಂತ್ರಣ ಅವನ ಕೈಯಲ್ಲಿತ್ತು. ಅವನು ಶಕ್ತಿ ಬಳಸದ ಯೋಧ, ತಂತ್ರ, ಸಮಯ ಮತ್ತು ಮನೋಬಲ ಬಳಸದ ಯೋಧ. ಯಾವಾಗ ಯುದ್ಧ ಮಾಡಬೇಕು, ಯಾವಾಗ ನಿಲ್ಲಬೇಕು, ಯಾವಾಗ ಮೌನವೇ ಅಸ್ತ್ರವಾಗಬೇಕು, ಅದನ್ನೆಲ್ಲ ಅವನು ಚೆನ್ನಾಗಿ ತಿಳಿದಿದ್ದ. ಕೃಷ್ಣನಿಗೆ ಗೊತ್ತಿತ್ತು, ಬಲಕ್ಕಿಂತ ಬುದ್ಧಿ ದೊಡ್ಡದು, ಶಕ್ತಿಗಿಂತ ಸಮಯ ಶಕ್ತಿಶಾಲಿ. ಇದು ಯುದ್ಧ ಮಾತ್ರವಲ್ಲ, ಜೀವನಕ್ಕೂ ಒಂದು ಪಾಠ. ಇದೀಗ ಪ್ರೇಮಿಯಾಗಿ ಕೃಷ್ಣ. ಭಾವನೆಯ ಭಾಷೆ ತಿಳಿದ ಪ್ರೇಮಿ ವೃಂದಾವನದಲ್ಲಿ ಕೃಷ್ಣ ರಾಜನಾಗಿ ಅಲ್ಲ, ಪ್ರೇಮಿಯಾಗಿ ಜೀವಿಸಿದ. ರಾಧೆ ಮತ್ತು ಗೋಪಿಯರೊಂದಿಗಿನ ಅವನ ಸಂಬಂಧ ಸ್ವಾಮ್ಯ ಅಥವಾ ಬಾಧ್ಯತೆ ಅಲ್ಲ, ಅದು ಶುದ್ಧ ಭಾವನೆ. ಕೃಷ್ಣ ಹೇಳಿದ, ಭಕ್ತಿ ಅಂದರೆ ಭಯದಿಂದ ತಲೆಬಾಗುವುದು ಅಲ್ಲ, ಸಂತೋಷದಿಂದ ಸಂಪರ್ಕ ಹೊಂದುವುದು. ಅವನ ಭಾವನಾತ್ಮಕ ಬುದ್ಧಿವಂತಿಕೆ ಇಂದಿಗೂ ನಮಗೆ ಮಾದರಿ. ಮುಂದೆ ತತ್ವಜ್ಞಾನಿಯಾಗಿ ಕೃಷ್ಣ. ಜೀವನದಿಂದ ಓಡಿಸಿದ ತತ್ವಜ್ಞಾನಿ. ಭಗವದ್ಗೀತೆ ಅಂದರೆ ಜೀವನವನ್ನು ಬಿಟ್ಟು ಹೋಗುವ ಉಪದೇಶ ಅಲ್ಲ, ಜೀವನದ ಮಧ್ಯದಲ್ಲೇ ಸ್ಥಿರವಾಗಿರುವ ಪಾಠ. ಕೃಷ್ಣ ಹೇಳಿದ, ಕರ್ತವ್ಯದಿಂದ ಓಡಬೇಡ, ಆದರೆ ಆಸಕ್ತಿಯಿಂದ ಬಂಧಿಸಿಕೊಳ್ಳಬೇಡ. ರಾಜರಿಗೆ, ಯೋಧರಿಗೆ, ಗೃಹಸ್ಥರಿಗೆ, ಹುಡುಕುವವರಿಗೆ ಎಲ್ಲರಿಗೂ ಒಂದೇ ಜ್ಞಾನ, ಸರಳ, ಸ್ಪಷ್ಟ, ಭಯವಿಲ್ಲದ ತತ್ವ. ಇದೀಗ ಕೃಷ್ಣನ ಮಹತ್ವದ ಗುಣ. ಯಾರನ್ನೂ ಒತ್ತಾಯಿಸದ ಮಾರ್ಗದರ್ಶಿ. ಗೀತೆಯ ಜ್ಞಾನ ಕೊಟ್ಟ ಮೇಲೆ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ನಿನ್ನಿಂದ ಯೋಚಿಸು, ನಿನ್ನಿಂದ ನಿರ್ಧಾರ ಮಾಡು. ಅವನು ನಂಬಿಕೆ ಬೇಡಲಿಲ್ಲ, ವಿಧೇಯತೆ ಒತ್ತಾಯಿಸಲಿಲ್ಲ. ಇದು ಬಲವಂತವಿಲ್ಲದ ನಾಯಕತ್ವ, ಭಯವಿಲ್ಲದ ಅಧಿಕಾರ. ಇದೀಗ ಆಡಳಿತಗಾರನಾಗಿ ಕೃಷ್ಣ. ಅಧಿಕಾರದಲ್ಲಿದ್ದರೂ ಬಂಧನರಹಿತ ರಾಜದ್ವಾರಕೆಯ ರಾಜನಾಗಿ ಕೃಷ್ಣ. ಸಂಪತ್ತು, ರಾಜಕೀಯ, ಅಧಿಕಾರದ ನಡುವೆ ಇದ್ದ. ಆದರೂ ಯಾವುದೂ ಅವನನ್ನು ಹಿಡಿಯಲಿಲ್ಲ. ಅವನು ತೋರಿಸಿದ ಪಾಠ, ಆಧ್ಯಾತ್ಮಿಕವಾಗಿರಲು ಜವಾಬ್ದಾರಿ ತ್ಯಜಿಸಬೇಕಿಲ್ಲ, ಆಸಕ್ತಿ ತ್ಯಜಿಸಿದರೆ ಸಾಕು. ಅಧಿಕಾರವನ್ನು ಸೇವೆಗೆ ಬಳಸಿದ ರಾಜ ಅವನೇ ಕೃಷ್ಣ. ಅದಕ್ಕಾಗಿಯೇ ಯೋಧ, ಪ್ರೇಮಿ, ತತ್ವಜ್ಞಾನಿ, ಗುರು, ಸ್ನೇಹಿತ, ರಾಜ ಎಲ್ಲವೂ ಒಂದೇ ವ್ಯಕ್ತಿಯಲ್ಲಿ. ಅವನೇ ಶ್ರೀಕೃಷ್ಣ. ಅವನೇ ನಿಜವಾದ ಆಲ್ರೌಂಡರ್. ಈ ವಿಡಿಯೋ ನಿಮಗೆ ಕೃಷ್ಣನನ್ನು ಹೊಸ ದೃಷ್ಟಿಯಲ್ಲಿ ನೋಡಲು ಸಹಾಯ ಮಾಡಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತು ಇಂತಹ ಜೀವನ ಪಾಠಗಳಿಗಾಗಿ ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.